ಚಿಕ್ಕಮಗಳೂರು ನಗರದ ಎಸ್ಟಿಜೆ ಮಹಿಳಾ ಪದವಿ ಕಾಲೇಜಿನಲ್ಲಿ 2025-26ನೇ ಸಾಲಿನ ಸಾಂಸ್ಕೃತಿಕ, ಕ್ರೀಡಾ, ರಾಷ್ಟ್ರೀಯ ಸೇವಾ ಯೋಜನೆ, ORC ಮತ್ತು ರೇಂಜರ್ಸ್ ಘಟಕಗಳ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದಂತ ವೈದ್ಯರಾದ ಡಾಕ್ಟರ್ ಸುಂದರಗೌಡ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಕು. ಕ್ರೀಡಾ ಚಟುವಟಿಕೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ, ಶಿಸ್ತು ಮತ್ತು ಸಮಯ ನಿರ್ವಹಣೆಯನ್ನು ಕಲಿಸುತ್ತವೆ, ಬಹಳ ವಿಶೇಷವಾಗಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎಂದರು. ವಿದ್ಯಾಭ್ಯಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಎಲ್ಲಾ ರಂಗದಲ್ಲೂ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬಂದರೂ ಕೂಡ ಆ ವಿದ್ಯಾಭ್ಯಾಸ ನಿಜವಾಗ್ಲೂ ಮಾನವೀಯ ಧರ್ಮವನ್ನು ಇವತ್ತು ಚೇತರಿಸುವಂತ ಕಾರ್ಯವನ್ನು ಮಾಡದಿರುವುದು ನಿಜವಾಗ್ಲೂ ದುರಂತ. ಅದಕ್ಕಾಗಿ ನಾನು ಯುವಕರಲ್ಲಿ ನಿಮ್ಮಲ್ಲಿ ನಾವು ಮುಖ್ಯವಾದ ಬೇಡಿಕೆ ಇಡುವುದಂದ್ರೆ, ಮಾನವನಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ಮಾರಲ್ ವ್ಯಾಲ್ಯೂನು ಅಷ್ಟೇ ಮುಖ್ಯ. ಅದರ ಜೊತೆಗೆ ಮಾನವೀಯ ಧರ್ಮವನ್ನ ಇಡೀ ಯುವ ಜನಾಂಗ ಕೈಗೆತ್ತಿಕೊಂಡಾಗ ಮಾತ್ರ ನಮ್ಮ ಮಾನವೀಯ ಧರ್ಮಕ್ಕೆ, ಮಾನವೀಯತೆಗೆ ಎರಡು ವಿಂಗ್ಗಳು ಅಂದ್ರೆ ಪಕ್ಷಿಗೆ ಎರಡು ರೆಕ್ಕೆಗಳು ಯಾವಾಗ ಅಗತ್ಯನೋ, ಯಾವ ರೀತಿ ಅಗತ್ಯನೋ, ವಿದ್ಯಾಭ್ಯಾಸ ಹೊಂದಿದ ಯುವಕರಿಗೆ ಮಾನವೀಯ ಧರ್ಮ ಜೊತೆಗೆ ಮಾರಲ್ ವ್ಯಾಲ್ಯೂಸ್ ಇವೆರಡು ಕೊರತೆಯಾದಾಗ ಖಂಡಿತವಾಗಿ ವಿಶ್ವದಲ್ಲಿ ಆ ಶಾಂತಿ ತನ್ನಷ್ಟಕ್ಕೆ ತಾನು ಹುಟ್ಟುತ್ತೆ. ಇದನ್ನು ನಿವಾರಣೆ ಮಾಡುವುದು ಪ್ರಪಂಚದ ಎಲ್ಲಾ ಯುವಕರ ಕರ್ತವ್ಯ. ಏನು ನಾನು ಹೇಳಿದ ಅರ್ಥ ಆಗುತ್ತಲ್ಲ? ಯುವಕರು ಯಾರು ಇವತ್ತು? ನೀವೇ ಮುಂದಿನ ಜನಾಂಗ. ಈ ದೇಶಕ್ಕೆ ಮುಖ್ಯಮಂತ್ರಿಗಳನ್ನು ಹಿಡಿದು ಪ್ರಧಾನಿಯವರ ಹಿಡಿದು ಜಸ್ಟಿಸ್ ವರೆಗೂ ಈ ದೇಶವನ್ನು ಆಳುವಂತ ಶಕ್ತಿ ನಿಮ್ಮ ಕೈಯಲ್ಲಿದೆ. ಇವತ್ತು ನಾವು 65% ಇಂದ 70% ಕಡೆಗೆ ನಮ್ಮ ಯುವ ಶಕ್ತಿ ಬೆಳೀತಾ ಇರೋದು ನಿಜವಾಗ್ಲೂ ನಾವು ಸಂತೋಷ ಪಡಬೇಕು. ಆದ್ರೆ ಈ ಸಂತೋಷದ ಜೊತೆಗೆ ನಮ್ಮ ಹೋರಾಟ ಮನೋಪ್ರವೃತ್ತಿ ಇಲ್ಲಿ ಬೆಳೆಯದೇ ಇರೋದು ನಮಗೆ ಎದ್ದು ಕಾಣುವಂತಹ ಒಂದು ಕೊರತೆ ಆಗಿದೆ. ಯುವಕರು ಕೇವಲ ವಿದ್ಯಾಭ್ಯಾಸವನ್ನ ಮಾತ್ರ ಮಾಡದೆ ವಿದ್ಯಾಭ್ಯಾಸದ ಜೊತೆಗೆ ಮಾನವೀಯ ಧರ್ಮವನ್ನ ಇಡೀ ರಾಷ್ಟ್ರಕ್ಕೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ನಾವು ಸಾರುವಂತಹ ಈ ಮಹತ್ ಕಾರ್ಯವನ್ನು ನಾವು ಯಾವಾಗ ತಗೊಂಡು ಹೋಗ್ತೀವೋ ಆವಾಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ. ಇವತ್ತು ಹೆನ್ರಿ ಡೊನೆಟ್ ಅನ್ನುವಂತ ಒಬ್ಬ ಸಾಮಾನ್ಯ ಮನುಷ್ಯ, ಅವ್ರು ಏನಾಗಿದ್ರು ಅಂದ್ರೆ 1853ರಲ್ಲಿ ಆಗಿರುವ ವಿಶ್ವದ ಒಂದು ಅಮಾನವೀಯ ಯುದ್ಧದಲ್ಲಿ ಈ ಇಂಡಿಯನ್ ರೆಡ್ ಕ್ರಾಸ್ ಅನ್ನುವಂಥದ್ದನ್ನ ಜನನ ಮಾಡಲಿಕ್ಕೆ ಕಾರಣ ಆದ್ರು. ಅವರು ಒಬ್ಬ ವ್ಯಾಪಾರಿ ಆದವನು. ಆ ಸಂದರ್ಭದಲ್ಲಿ ಇಟಲಿ ಮತ್ತು ಫ್ರಾನ್ಸ್, ಆಸ್ಟ್ರಿಯಾ ಈ ಮಧ್ಯ ರಾಷ್ಟ್ರಗಳಲ್ಲಿ ಘೋರ ಯುದ್ಧ ಆದ ಸಂದರ್ಭದಲ್ಲಿ ಅವರು ಆ ಯುದ್ಧ ಭೂಮಿಯ ಹತ್ತಿರದಲ್ಲಿ ಆ ಯುದ್ಧ ನಡೆದು 15 ಗಂಟೆಗಳ ನಂತರ ಕೇವಲ 15 ಗಂಟೆಗಳಲ್ಲಿ 3 ಲಕ್ಷ ಸೈನಿಕರಲ್ಲಿ ಅರ್ಧ ಸೈನಿಕರು ಸಾವನ್ನು ಅಪ್ಪಿದಂತಹ ಒಂದು ಸಂದರ್ಭದಲ್ಲಿ ಆ ಆಧುನಿಕತೆಯ ತುಂಬಾ ಕೊರತೆ ಇದ್ದ ಆ ಸಂದರ್ಭದಲ್ಲಿ, ವೈದ್ಯಕೀಯ ಸೇವೆಗಳು ಇಲ್ಲದ ಆ ಸಂದರ್ಭದಲ್ಲಿ, ಆಸ್ಪತ್ರೆಗಳಿಲ್ಲದ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ತಮ್ಮ ಎತ್ತಿನ ಗಾಡಿಯಲ್ಲಿ ಅಲ್ಲಿ ಆಗಿರುವ ಅನಾಹುತಕ್ಕೆ ತುತ್ತಾಗಿರುವ ಸೈನಿಕರನ್ನ ಮತ್ತೆ ಮರಣ ಹೊಂದಿದ ಸೈನಿಕರಿಗೆ ಶುಶ್ರೂಷೆ ಮಾಡುವ ಮುಖಾಂತರ ಮಾನವೀಯ ಧರ್ಮವನ್ನು 1853ರಲ್ಲಿ ಎತ್ತಿ ಹಿಡಿದಂತ ಒಬ್ಬ ವ್ಯಕ್ತಿ. ನಿಮ್ದ್ರಲ್ಲೂ ಜ್ಞಾನ ವಿವೇಕ ಇದೆ, ದಯವಿಟ್ಟು ಮುಚ್ಚಿಡ್ಬೇಡಿ, ಒಬ್ರಿಗೊಬ್ರು ಶೇರ್ ಮಾಡಬೇಕು, ಆಯ್ತಾ? ತುಂಬಾ ಜನ ಹೆಣ್ಮಕ್ಳು ಅವ್ರು ಹೇಳಲ್ಲ, ಏನ್ ತಿಳ್ಕೊಬಿಡ್ತಾರೋ ಏನು ಅಂತ. ತುಂಬಾ ಜನ ಹೆಣ್ಮಕ್ಳು ತುಂಬಾ ನಾಚಿಕೆ ಮಾಡ್ಕೊಂತಾರೆ. ದಯವಿಟ್ಟು ಅದು ಮಾಡ್ಕೋಬೇಡಿ. ಏನೇ ಇದ್ರು ಒಬ್ಬನಾಗಿ ಒಬ್ರಿಗೊಬ್ರು ಜ್ಞಾನ ವಿವೇಕ ಹೇಳಿದ್ರೇನೆ ಅದು ಗೊತ್ತಾಗೋದು. ಈಗ ಪ್ರೊಫೆಸರ್ ಇದ್ದಾರೆ, ಅವ್ರು ಮಾತಾಡಿದ್ರೆ ಅವ್ರಲ್ಲಿ ನಿಜವಾದ ಬಣ್ಣ ಅಂದ್ರೆ ಜ್ಞಾನ ವಿವೇಕ ಏನಿದೆ ಅಂತ ಅವಾಗಲೇ ಗೊತ್ತಾಗೋದು ಅಲ್ವಾ? ಸೊ ಇವತ್ತು ನಾನು ಏನ್ ಹೇಳ್ತೀನಿ, ಇಷ್ಟು ಸ್ಟೂಡೆಂಟ್ಸ್ ಇದ್ದೀರಾ, ದಯವಿಟ್ಟು ಕೇಳ್ಕೊಡಿ. ನಾನು ಫಾರಿನ್ ಜ್ಞಾನ ಮತ್ತೆ ಅಲ್ಲಿ ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ರು.
ಆ ಜ್ಞಾನನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಒಂದು 10 ಜನ 100 ಜನಕ್ಕೆ ಹೇಳ್ಬೇಕು. ಹೇಳ್ತೀರಾ? ಯಾರ್ಯಾರು ಹೇಳ್ತೀರಾ? ಕೈ ಎತ್ತಿ. ಕಾರ್ಯಕ್ರಮದಲ್ಲಿ ಎಸ್ಟಿಜೆ ಮಹಿಳಾ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಭಾರತಿ, ಎಸ್ಟಿಜೆ ಮಹಿಳಾ ಪದವಿ ಕಾಲೇಜಿನ ಸಲಹಾ ಸಮಿತಿ ಅಧ್ಯಕ್ಷರಾದ ವಿನಾಯಕ್, ಎಸ್ಟಿಜೆ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಶಿವನಗೌಡ, ಮುಖ್ಯೋಪಾಧ್ಯಾಯರಾದ ಚೇತನ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.